ನಿಮಗೆ ಕೆ ಎಸ್ ಈಶ್ವರಪ್ಪ ಮತ್ತು ಯಡಿಯೂರಪ್ಪ ಅವರ ಕತೆ ಹೇಳ್ತೀನಿ, ಹೇಗೆ ಇವರಿಬ್ಬರು ಜೋಡೆತ್ತುಗಳಾಗಿದ್ದರು ಅಂತೇಳಿ. ಕೆ ಎಸ್ ಈಶ್ವರಪ್ಪ ಈಗ ಸಿಡಿದೆದ್ದಿದ್ದಾರೆ. ಈ ಹಿಂದೆ 2013ರಲ್ಲಿ ಇದೇ ಯಡಿಯೂರಪ್ಪನವರು ಸಿಡಿದೆದ್ದು KJP ಮಾಡಿದರು. 11 ವರ್ಷಗಳ ನಂತರ ಮತ್ತೆ ಈಶ್ವರಪ್ಪನವರು ಸಿಡಿದೆದ್ದಿದ್ದಾರೆ. ಅವತ್ತು ಯಡಿಯೂರಪ್ಪನವರು ಬೇರೆ ಪಕ್ಷಕ್ಕೆ ಹೋದಾಗ ಕೆಂಡಾಮಂಡಲವಾಗಿದ್ದರು ಈಶ್ವರಪ್ಪ. ಇವತ್ತು ಈಶ್ವರಪ್ಪನವರೇ ಆ ಸ್ಥಾನದಲ್ಲಿ ಬಂದು ನಿಂತಿದ್ದಾರೆ. ಕೆ ಎಸ್ ಈಶ್ವರಪ್ಪ ಅವರ ಮನವೊಲಿಸಲು ನಡೆದ 2 ಸುತ್ತಿನ ಸಭೆ ಫಲ ನೀಡಿಲ್ಲ. ಪಕ್ಷದ ವರಿಷ್ಠರು ಎಷ್ಟೇ ಸಮಾಧಾನ ಮಾಡಿದರೂ ಕೂಡ ಈಶ್ವರಪ್ಪ ತಮ್ಮ ನಿರ್ಧಾರದಿಂದ ಹಿಂದೆ ಸರಿಯಲು ಒಪ್ಪಲಿಲ್ಲ. ಬದಲಿಗೆ ಮೋದಿ ಕಾರ್ಯಕ್ರಮದಿಂದ ದೂರ ಉಳಿದೇ ಬಿಟ್ಟರು. ಇಂಥದ್ದು ಮಾಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ, ಹಾಗೇ ಬಿಡ್ತದು. ಕಾಲ ಕಾಲಕ್ಕೆ ಕೆಲವು ಬದಲಾವಣೆಗಳಾಗತ್ತೆ. ಏನು ಹೇಳಿದರು ಈಶ್ವರಪ್ಪ ಕೇಳಿಸ್ಕೊಳ್ಳಿ. ಅದಾದ ನಂತರ ಯಾರು ಈಶ್ವರಪ್ಪ, ಅವರ ಊರು ಯಾವುದು, ಯಡಿಯೂರಪ್ಪ ಮತ್ತು ಅವರ ಜೋಡಿ ಏನೆಲ್ಲ ಕಮಾಲ್ ಮಾಡ್ತು, ಎಲ್ಲದರ ಬಗ್ಗೆ ಹೇಳ್ತೀನಿ. ಮೊದಲು ಅವರ ಮಾತನ್ನು ಕೇಳಿಸ್ಕೊಳ್ಳಿ. ಪಕ್ಷದ ಎಲ್ಲ ಹಿರಿಯ ಕಾರ್ಯಕರ್ತರು ಸಂತೋಷವಾಗಿರಬೇಕು. ಒಂದೇ ಕುಟುಂಬದಲ್ಲಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಕೈಯಲ್ಲಿ ಹೆಂಗೆ ಕಾಂಗ್ರೆಸ್ ಇದೆಯೋ ಹಂಗೆ ಕರ್ನಾಟಕ ರಾಜ್ಯದಲ್ಲಿ ಆಗಬಾರ್ದು. ಅವ್ರದ್ದೇನಿದೆ ಅದೆಲ್ಲವೂ ಕೂಡ ಈಡೇರಬೇಕು ಅನ್ನೋ ಉದ್ದೇಶದಲ್ಲಿ ನಾನು ಚುನಾವಣೆ ಸ್ಪರ್ಧೆ ಮಾಡ್ತಿದ್ದೀನಿ. ಇಂಥ ಸಂದರ್ಭದಲ್ಲಿ ನರೇಂದ್ರ ಮೋದಿ ಬಂದಾಗ ಅಕಸ್ಮಾತ್ ನಾನು ಹೋದರೆ ಅಲ್ಲಿ ರಾಘವೇಂದ್ರಂಗೆ ಓಟ್ ಕೇಳ್ತಾರೆ ಅವ್ರು. ನಾನು ಹೆಂಗೆ ವೇದಿಕೆಯಲ್ಲಿ ಕೂತ್ಕೊಳ್ಳಿ? ನಾನು ಚುನಾವಣೆ ಸ್ಪರ್ಧೆ ಮಾಡ್ತಿದ್ದೀನಿ. ನರೇಂದ್ರ ಮೋದಿ ವಿರುದ್ಧ ಅಲ್ಲ, ಪಕ್ಷದ ವಿರುದ್ಧ ಅಲ್ಲ. ಇದೇನು ಹಿಂದುತ್ವದ ತುಳಿತಾ ಇದ್ದಾರಲ್ಲ, ಇದೊಂದು ಅರುಣ್ ಕುಮಾರ್ ಪುತ್ತಿಲ ಸ್ಟೈಲ್ ಚೆನ್ನಾಗಿದೆ. ಹಿಂದುತ್ವ ಪರವಾಗಿ ಹಿಂದುತ್ವ ಅಂತೇಳಿ ಬೇರೆ ಪಕ್ಷಕ್ಕೆ ಹೋಗೋದಿಲ್ಲ. ಹಾಗಾಗಿ ಇವರನ್ನ ಮತ್ತೊಂದು ಅಂಥದ್ದೇನಿಲ್ಲ. ಈ ನಡುವೆ ಈ ಯಡಿಯೂರಪ್ಪ ಮತ್ತು ಈಶ್ವರಪ್ಪ ನಡುವೆ ಮುಸುಕಿನ ಗುದ್ದಾಟ ಇಂದು ನೆನ್ನೆದಲ್ಲ. ಇಬ್ಬರು ಒಟ್ಟೊಟ್ಟಿಗೆ ಬೆಳೆದವರು. ಮಜಾ ಕೇಳಿ. ನಿಮಗೆಲ್ಲರೂ ಗೊತ್ತಿದೆ, ಯಡಿಯೂರಪ್ಪನವರು ಮಂಡ್ಯದ ಬೂಕನಕೆರೆಯವರು, ಮಂಡ್ಯದ ಕೇರ್ಪೇಟೆ ಬೂಕನಕೆರೆಯವರು ಎಲ್ಲ ಗೊತ್ತಿದೆ ತಾನೆ. ಈ ಈಶ್ವರಪ್ಪ ಎಲ್ಲಿ ಅವರು ಗೊತ್ತಾ ನಿಮಗೆ? ಬಳ್ಳಾರಿಯವರು. ಯಡಿಯೂರಪ್ಪ ಮಂಡ್ಯದವರು, ಈಶ್ವರಪ್ಪ ಬಳ್ಳಾರಿಯವರು. ಆದರೆ ಇಬ್ಬರು ಕೂಡ ರಾಜಕೀಯ ನೆಲೆ ಕಂಡುಕೊಂಡಿದ್ದು ಶಿವಮೊಗ್ಗದಲ್ಲಿ. ಇಬ್ಬರು ಕೂಡ ಸಂಘದ ತೆಕ್ಕೆಗೆ ಬರ್ತಾರೆ. ಸಂಘದ ನಿರ್ದೇಶನದಂತೆ BJPಯನ್ನು ಕಟ್ಟಿ ಬೆಳೆಸ್ತಾರೆ, ಜನಸಂಘದಿಂದಲೇ ಬೆಳೆಸ್ತಾರೆ. ಇನ್ನು BSYಗೆ ರೈತರ ಸಮಸ್ಯೆ, ಜನಸಾಮಾನ್ಯರ ಚಿಂತೆ, ರೈತರ ನಾಯಕ, ಅದರಲ್ಲಿ ಎರಡು ಮಾತಿಲ್ಲ. ಎಷ್ಟೆಷ್ಟು ಹೋರಾಟಗಳು ಯಡಿಯೂರಪ್ಪಂದಾಗಿದೆ. ಆಮೇಲೆ ಕೋಪಿಸ್ತ, ಆಮೇಲೆ ಹಿಂದುತ್ವ ಅಸ್ತ್ರವನ್ನಾಗಿ ಬಳಸಿ ಬೇರೂರಿದ ಈಶ್ವರಪ್ಪನವರು ಇವರ ಜೊತೆ ಇರ್ತಾರೆ. ಹಿಂದುತ್ವ ಇತ್ತೀಚೆಗೆ ಅವರ ಮಾತುಗಳು ಅಂಥದ್ದಿರಲಿಲ್ಲ ಮೊದಲು. ಆದರೆ ರಾಷ್ಟ್ರದ ಬಗ್ಗೆ, ದೇಶದ ಬಗ್ಗೆ, ಹಿಂದುತ್ವದ ಬಗ್ಗೆ ಇದೆಲ್ಲ ಇತ್ತು. ಆದರೆ ಯಡಿಯೂರಪ್ಪ ಯಾವತ್ತೂ ಕೂಡ ಅದನ್ನು ಬಳಸಿಲ್ಲ. ರೈತರು, ಜನಸಾಮಾನ್ಯರ ಸಮಸ್ಯೆ, ಹೋರಾಟ ಇದು. BSY ಈಶ್ವರಪ್ಪ ಒಂದು ಕಾಲದಲ್ಲಿ ಬಿಸ್ನೆಸ್ ಪಾರ್ಟ್ನರ್ಸ್, ಜೊತೆಯಾಗಿ ಬಿಸ್ನೆಸ್ ಮಾಡಿದ್ದಾರೆ. ಅನೇಕರಿಗೆ ಗೊತ್ತಿದೆ, ಈಗಿನವ್ರಿಗೆ ಗೊತ್ತಿಲ್ಲ. ಪತ್ನಿಯರ ಹೆಸರಿನಲ್ಲಿ ಒಂದು ಕಂಪನಿ ಮಾಡ್ತಾರೆ. ಪತ್ನಿಯರ ಹೆಸರಿನಲ್ಲಿ JMM, ಅದರ ಹೆಸರು JMM ಎಂಬ ಕಂಪನಿ, ಪತ್ನಿಯರ ಹೆಸರಿನಲ್ಲಿ. ವಾಹ್. ಇನ್ನು 1994ರಲ್ಲಿ 44 ಅಲ್ಲ, ತಪ್ಪಾಗಿದೆ ಅದು, 1944ರಲ್ಲಿ ಸಿಮೆಂಟ್ ಪೈಪ್ ಕಾರ್ಖಾನೆ ಆರಂಭ ಮಾಡ್ತಾರೆ ಇಬ್ಬರು ಸೇರಿ. ಆಮೇಲೆ ಅವ್ರದ್ದೊಂದು ಟೊರಿನೋ ಬಿಸ್ನೆಸ್ ಏನಾಯಿತು, ಸ್ಕೂಟ್ರಲ್ಲಿ ಇಬ್ಬರು ಕೂತ್ಕೊಂಡು ಹೋಗೋದಂದ್ರೆ ಟ್ರರ್ ಅಂತೇಳಿ ಇಬ್ಬರು ಜೋಡೆತ್ತುಗಳು ಅಲ್ಲಿಂದ ಎಲ್ಲಿಗೆ ಬೆಳೀತಾರೆ ನೋಡಿ. ರಾಜಕೀಯ ಔನ್ನತ್ಯಕ್ಕೆ ಏರ್ತಾ ಇದ್ದ ಹಾಗೆ ಸಂಬಂಧ ಅಳಿಸಿ ಹೋಗುತ್ತೆ. ಆದ್ರೂ ರಾಜಕೀಯದಲ್ಲಿ 2008 BSY CM, ಈಶ್ವರಪ್ಪ ಇಂಧನ ಸಚಿವ. ವೆರಿ ಫಸ್ಟ್ ಟೈಮ್ 2008 ಇಂಧನ ಸಚಿವರಾಗ್ತಾರೆ. ಆಗ ಶಿವಮೊಗ್ಗದಲ್ಲಿ ಅಂದರೆ ಇವರ ಪ್ರೀತಿ ಪ್ರೇಮ ನಡುವೆ ಕೆಲವು ಸಂಘರ್ಷಗಳು ಹೆಂಗಿತ್ತು ಅಂತೇಳಿ 2000 ಆ ಸಂದರ್ಭದಲ್ಲಿ ಶಿವಮೊಗ್ಗದಲ್ಲಿ ರಾಘವೇಂದ್ರ ಅವರನ್ನು ಕಣಕ್ಕಿಳಿಸೋದಕ್ಕೆ BSY ಒಂದು ಪ್ಲ್ಯಾನ್ ಮಾಡ್ತಾ ಇರ್ತಾರೆ. ಇದಕ್ಕೆ ಯಡಿಯೂರಪ್ಪ ನಡೆಗೆ ಈಶ್ವರಪ್ಪ ವಿರೋಧ ವ್ಯಕ್ತಪಡಿಸ್ತಾರೆ ಫಸ್ಟ್ ಟೈಮ್ ಆಗಿ. ಮಂತ್ರಿಗಿರಿ ಬಿಟ್ಟು BJP ರಾಜ್ಯಾಧ್ಯಕ್ಷರಾಗಿ ಕೆಲಸ ಮಾಡ್ತಾರೆ ಈಶ್ವರಪ್ಪನವರು. ಮಂತ್ರಿಗಿರಿ ಬಿಟ್ಟು 2013ರಲ್ಲಿ ಗಲಾಟೆ ಆಗತ್ತೆ. ಯಾರ್ದು? ಈಶ್ವರಪ್ಪನವ್ರದ್ದು. KJP ಕಟ್ಟಿ ಹೊರಗೋಗ್ತಾರೆ. ಇದೇ ಶಿವಮೊಗ್ಗ ನಗರದಲ್ಲಿ ಕಟ್ಟಿ ಒಳಗೋದಾಗ ಈಶ್ವರಪ್ಪನವರು ತುಂಬ ಬೈದದ್ದಿದೆ. ನಾವಾಗ ರಿಪೋರ್ಟಿಂಗ್ ಮಾಡೋದು ತುಂಬ ಬೈದದ್ದಿದೆ. ಆಗ ನನ್ನನ್ನು ಹಿಂಗೆ ಬೈದ್ರಲ್ಲ ಈಶ್ವರಪ್ಪನವರೇ ಅಂತೇಳಿ ಯಡಿಯೂರಪ್ಪನವರು ಹೇಳಿದಂಥ ಭಾಷಣ ಈಗಲೂ ನಿಮ್ಗೆ ಸಿಗತ್ತೆ. ಆದರೆ ಈಶ್ವರಪ್ಪನವರು BJPಯಿಂದ ಕಣಕ್ಕಿಳಿತಾರೆ, ಪ್ರಸನ್ನ ಕುಮಾರ್ ಕಾಂಗ್ರೆಸ್ಸಿಂದ ಕಣಕ್ಕಿಳಿತಾರೆ 2013ರಲ್ಲಿ, ರುದ್ರೇಗೌಡರು KJPಯಿಂದ ಕಣಕ್ಕಿಳಿತಾರೆ. ಈಶ್ವರಪ್ಪನವ್ರನ್ನ 3ನೇ ಸ್ಥಾನಕ್ಕೆ ತಳ್ಳುವಂಗೆ ಮಾಡ್ತಾರೆ BSY. 3ನೇ ಸ್ಥಾನ, 30,000 ಓಟು. ಪ್ರಸನ್ನ ಕುಮಾರ್ ಕೂಡ ಏನು 248 ಓಟುಗಳಿಂದ ಗೆಲ್ತಾರಷ್ಟೇ. ಅದೇ ಪ್ರಸನ್ನ ಕುಮಾರ್ ಇವತ್ತು BJPಗೆ ಬಂದಿದ್ದಾರೆ.
ಇನ್ನೊಂದು ಕತೆ, ಅದು BSY CM ಆಗಿದ್ದಂಥ ಕಾಲ. ಅದು ಯಡಿಯೂರಪ್ಪ ವಿರುದ್ಧ ರಾಜ್ಯಪಾಲರಿಗೆ ದೂರು ಕೊಡ್ತಾರೆ. ಮೊನ್ನೆ ಒಂದು ದೂರು ಕೊಡ್ತಾರೆ. ತಮ್ಮ ಇಲಾಖೆಯಲ್ಲಿ CM ಹಸ್ತಕ್ಷೇಪ ಅಂತ ಕಿಡಿಕಾರ್ತಾರೆ. ಕಾಲಕ್ಕೆ BSYಗೆ ಟಕ್ಕರ್ ಕೊಟ್ಟಿರ್ತಾರೆ ಈಶ್ವರಪ್ಪ, ಯಡಿಯೂರಪ್ಪನವರು ಕೊಟ್ಟಿರ್ತಾರೆ. ಆಮೇಲೆ 2013ರಲ್ಲಿ ಹೊರಗೋದಂಥ BSY 2016ರಲ್ಲಿ ಒಳಗೆ ಬರ್ತಾರೆ ವಾಪಸ್ ರಾಜ್ಯಾಧ್ಯಕ್ಷರಾಗಿ. ಆಗ ಇವ್ರಿಗೆ ಭಯ ಶುರುವಾಗುತ್ತೆ ಈಶ್ವರಪ್ಪನವ್ರಿಗೆ. ಅರೇ, ಈಗ ರುದ್ರೇಗೌಡರಿಗೆ ಟಿಕೆಟ ನನಗ ಶಿವಮೊಗ್ಗದಲ್ಲಿ ರಾಯಣ್ಣ ಬ್ರಿಗೇಡ್ ಆರಂಭ ಮಾಡ್ತಾರೆ. ರಾಯಣ್ಣ ಬ್ರಿಗೇಡ್ ಆರಂಭ ಮಾಡಿದಾಗ ತನ್ನ ಅಸ್ತಿತ್ವಕ್ಕಾಗಿ ಆರಂಭ ಮಾಡ್ತಾರೆ. ಆಗ ಅಮಿತ್ ಶಾ ಅವರು ಬಂದು ಇಲ್ಲ ನೀವೇ ಟಿಕೆಟ್ ನಿಮಗೇನೆ, ಡೋಂಟ್ ವರಿ, ಇದೆಲ್ಲ ಬಿಟ್ಬಿಡಿ, ಏನು ಮಾಡ್ಕೋಬೇಡಿ, ಮತ್ತು ರುದ್ರೇಗೌಡನ MLC ಮಾಡೋಣ ಅಂತೇಳಿ ಅವರನ್ನು ಅಲ್ಲಿ ಟಿಕೆಟ್ ಕೊಟ್ಟು ಗೆಲ್ಲಿಸಲಾಗುತ್ತೆ 2018ರಲ್ಲಿ. 2023ರಲ್ಲಿ ಅವರಿಗೆ ಟಿಕೆಟ್ ಸಿಗೋದಿಲ್ಲ.